ಭಾಳ ಸಂತೋಷ ಆಗುತ್ತೆ. ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಲ್ಲಿ ಬಂದು ಕರುನಾಡ ಸುಧಾರಕರು ಈ ಕಾರ್ಯಕ್ರಮ ನಾನು ಒಳಗೆ ಬಂದಾಗ ನಮ್ಮ ಪ್ರತಿಯೊಂದು ಜಿಲ್ಲೆಯ ಪ್ರಮುಖರು ಏನೇನು ಯಾರು ಇದ್ದಾರೆ ಅಂಥೇಳಿ ಆ ಜಿಲ್ಲೆಯ ಬಗ್ಗೆ ವಿವರಣೆ ಅವರು ಫಸ್ಟ್ ಟೈಮ್ ನಾನು ಇದನ್ನು ತಿಳ್ಕೊಳ್ತಾ ಇದ್ದೀನಿ. ನನಗೆ ಆಶ್ಚರ್ಯ ಆಯಿತು. ಇಷ್ಟು ಈ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಜಿಲ್ಲೆಗಳಲ್ಲಿ ಇಷ್ಟು ಪ್ರಮುಖರು ಇಷ್ಟು ಸಾಧಕರು ಇದ್ದಾರೆ ಅಂಥೇಳಿ ನನಗೆ ಹೀಗೆ ಗೊತ್ತಾಯಿತು. ಮತ್ತು ಒಳಗೆ ಹೋದಾಗ ನಮ್ಮ ಹಂಸಲೇಖ ಅವರು ಭಾಳ ನಮ್ಮ ಕರ್ನಾಟಕ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಪ್ರತಿಯೊಂದು ವರ್ಷದ 1956ರಿಂದ ಹೇಗೆ ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಬೆಳವಣಿಗೆ ಆಯ್ತು ಅಂಥೇಳಿ ಭಾಳ ಚೆನ್ನಾಗಿ ಅವರು ವಿವರಣೆ ಮಾಡುತ್ತಾ ಒಂದೊಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮತ್ತು ಕರ್ನಾಟಕ TV ಮತ್ತು AT6 ಅವರು ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಅವರಿಗೆಲ್ಲರಿಗೂ ನಂದನ ವತಿಯಿಂದ ಧನ್ಯವಾದಗಳು. ಸರ್, ನೀವೊಬ್ಬರು ಕನ್ನಡಿಗರಾಗಿ ಎಷ್ಟು ಹೆಮ್ಮೆ ಇದೆ ನಿಮಗೆ? ಭಾಳ ಹೆಮ್ಮೆ ಆಗಿದೆ. ನಾನು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಸಂತೋಷವಾಗಿದೆ. ಕರ್ನಾಟಕದಲ್ಲಿ ಇನ್ನೂ ಸುಧಾರಣೆ ಆಗಬೇಕು ಅಂದರೆ ನಿಮ್ಮ ಪ್ರಕಾರ ಏನೇನು ಸುಧಾರಣೆಗಳಾಗಬೇಕು? ಸುಧಾರಣೆ ಅಂದರೆ ಇದು ನಮ್ಮ ಕರ್ನಾಟಕ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ಎಲ್ಲ 6 ಸ್ಟೇಟ್ಸ್ಗೆ ಮಧ್ಯದಲ್ಲಿ ಇದೆ. ನಮ್ಮ ಕರ್ನಾಟಕ ಸ್ಟೇಟ್ ಇದೆ. ಆ ಕರ್ನಾಟಕ ಸ್ಟೇಟ್ ಎಲ್ಲರಿಗೂ ಮಾದರಿಯಾಗಿ ಕರ್ನಾಟಕವನ್ನು ನೋಡ್ತಿದ್ದಾರೆ. ಈ ಕರ್ನಾಟಕ ಇನ್ನೂ ಹೇಳ್ಬೇಕಂದ್ರೆ ಕರ್ನಾಟಕವನ್ನು ನೋಡಿ ಬೇರೆಯವರು ಡೆವಲಪ್ ಆಗ್ತಾ ಇದ್ದಾರೆ. ಅದರ ಸಲುವಾಗಿ ನಮ್ಮ ಕನ್ನಡ ನಾಡು ನಮ್ಮ ಮಾದರಿಯಾಗಿ ಎಲ್ಲರಿಗಿದೆ. ನಾವು ಇನ್ನೂ ನಮ್ಮ ಸಿಲಿಕಾನ್ ಸಿಟಿ ಆಗಿದೆ ನಮ್ಮ ಬೆಂಗಳೂರು. ಪ್ರತಿಯೊಂದು ಹುಬ್ಳಿ ಧಾರವಾಡಕ್ಕೆ ಹೋದ್ರೆ ಒಂದು ಇಂಡಸ್ಟ್ರಿಯಲ್ ಸಿಟಿ ಆಗಿದೆ. ಬಟ್ ನಮ್ಮ ಕರ್ನಾಟಕ ಭಾಳ ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ. ಇನ್ನೂ ಬೇರೆ ಬೇರೆ ರೀತಿಯಿಂದ ನಮ್ಮ ಕನ್ನಡ ನಾಡು ಬೆಳಿಬೇಕು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.